ಪುರುಷರೇ ಆಗಿರ್ಲಿ ಅಥವಾ ಮಹಿಳೆಯರೇ ಆಗಿರ್ಲಿ, ಉದ್ದ ಕೂದಲು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಏಕೆಂದ್ರೆ ಕೂದಲು ಅಂದವನ್ನ ಹೆಚ್ಚಿಸುತ್ತದೆ. ಪ್ರೋಟೀನ್ ಕೊರತೆಯಿಂದ ಕೂದಲಿನ ಆರೋಗ್ಯ ಹಾಳಾಗುತ್ತದೆ. ಒಣ ಕೂದಲು, ಕಪ್ಪಾದ ಕೂದಲು ಬದಲಾಗಿ ಕೂದಲಿನ ಬಣ್ಣ ಕೆಂಪಗಾಗುವುದು, ಹೀಗೆ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಅಲ್ಲದೆ ಅನೇಕರಲ್ಲಿ ಕೂದಲಿನ ತುದಿಯಲ್ಲಿ 2 ಸೀಳು ಕಂಡುಬರುತ್ತದೆ. ಇದನ್ನ ಸೀಳು ಕೂದಲು ಅಥವಾ ಸ್ಪ್ಲಿಟ್ ಏರ್ ಎನ್ನುತ್ತಾರೆ. ಕೂದಲನ್ನ ಸರಿಯಾಗಿ ಪೋಷಣೆ ಮಾಡದೇ ಇದ್ದರೆ ಈ ರೀತಿ ಸೀಳು ಕೂದಲು ಉಂಟಾಗುತ್ತದೆ. ತೆಂಗಿನೆಣ್ಣೆಯು ಒಡೆದ ತುದಿಗಳನ್ನ ಹೋಗಲಾಡಿಸುತ್ತದೆ. ಕೂದಲಿಗೆ ತೆಂಗಿನ ಎಣ್ಣೆಯನ್ನ ಅನ್ವಯಿಸುವುದರಿಂದ ಕೂದಲನ್ನ ಸರಿಪಡಿಸುತ್ತದೆ ಮತ್ತು ಅದನ್ನ ಬಲಪಡಿಸುತ್ತದೆ. ತೆಂಗಿನ ಎಣ್ಣೆಯನ್ನ ಸ್ವಲ್ಪ ಬಿಸಿ ಮಾಡಿ ಮತ್ತು ಕೂದಲಿಗೆ ಹಚ್ಚಿ 15 ನಿಮಿಷಗಳ ಕಾಲ ಮಸಾಜ್ ಮಾಡಿ. ಸುಮಾರು 2 ಗಂಟೆಗಳ ನಂತರ ಶಾಂಪು ಬಳಸಿ ಕೂದಲನ್ನ ತೊಳೆಯಿರಿ. ಕೂದಲು ಟ್ರಿಮ್ಮಿಂಗ್. ನೀವು ಒಡೆದ ತುದಿಗಳನ್ನ ತೊಡೆದು ಹಾಕಲು ಬಯಸಿದ್ರೆ ಪ್ರತಿ 3 ರಿಂದ 4 ತಿಂಗಳಿಗೊಮ್ಮೆ ನಿಮ್ಮ ಕೂದಲನ್ನ ಟ್ರಿಮ್ ಮಾಡಿ. ಇದು ವಿಭಜಿತ ತುದಿಗಳನ್ನ ಕಡಿಮೆ ಮಾಡುತ್ತದೆ, ಆದರೆ ಅವುಗಳ ಒಡೆಯುವಿಕೆ ಮತ್ತು ಪತನವನ್ನ ಕಡಿಮೆ ಮಾಡುತ್ತದೆ. ಇದು ಉತ್ತಮ ಪರಿಹಾರವೆಂದು ಪರಿಗಣಿಸಲಾಗಿದೆ. ಬಾಳೆಹಣ್ಣು ಹೊಡೆದ ತುದಿಗಳನ್ನ ತೊಡೆದು ಹಾಕಲು ಸಹಾಯ ಮಾಡುತ್ತದೆ. ಬಾಳೆಹಣ್ಣಿನಿಂದ ಮಾಡಿದ ಹೇರ್ ಪ್ಯಾಕ್ ಈ ಸಮಸ್ಯೆಯನ್ನ ಪರಿಹರಿಸುತ್ತದೆ. ಇದಕ್ಕಾಗಿ ಮಾಗಿದ ಬಾಳೆಹಣ್ಣನ್ನ ತೆಗೆದುಕೊಂಡು ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಅದಕ್ಕೆ ಮೊಸರು, ನಿಂಬೆ ರಸ ಮತ್ತು ರೋಸ್ ವಾಟರ್ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಈ ಪ್ಯಾಕ್ ಅನ್ನ ಸಂಪೂರ್ಣ ಕೂದಲಿಗೆ ಸುಮಾರು 1 ಗಂಟೆಯ ನಂತರ ಸೌಮ್ಯವಾದ ಶಾಂಪೂ ಬಳಸಿ ಕೂದಲನ್ನ ತೊಳೆಯಿರಿ. ಪಪಾಯಿ ಹೇರ್ ಪ್ಯಾಕ್. ಪಪಾಯಿ ಕೂದಲಿಗೆ ಪೋಷಣೆ ನೀಡುವ ಕೆಲಸ ಮಾಡುತ್ತದೆ. ಇದು ಕಳೆದು ಹೋದ ಕೂದಲಿನ ಹೊಳಪನ್ನ ಮರಳಿ ತರಬಹುದು. ಇದನ್ನ ಮಾಡಲು ಪಪಾಯನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಮತ್ತು ಅದರಲ್ಲಿ ಮೊಸರು ಮಿಶ್ರಣ ಮಾಡಿ. ಇದನ್ನ ಕೂದಲಿಗೆ ಹಚ್ಚಿ 30 ನಿಮಿಷಗಳ ನಂತರ ಶಾಂಪೂ ಬಳಸಿ ಕೂದಲನ್ನ ಚೆನ್ನಾಗಿ ತೊಳೆಯಿರಿ. ಮೊಟ್ಟೆಯ ಪ್ಯಾಕ್. ಮೊಟ್ಟೆಯು ಕೂದಲಿಗೆ ಉತ್ತಮ ಸ್ಥಿತಿ ನೀಡುತ್ತದೆ. ಮೊಟ್ಟೆಯಲ್ಲಿ ಆಲಿವ್ ಎಣ್ಣೆ ಮತ್ತು 1 ಚಮಚ ಜೇನುತುಪ್ಪವನ್ನ ಮಿಶ್ರಣ ಮಾಡಿ ಮತ್ತು ಕೂದಲಿನ ಉದ್ದಕ್ಕೆ ಅನುಗುಣವಾಗಿ ಹಚ್ಚಿ ಮತ್ತು ಕನಿಷ್ಠ 30 ನಿಮಿಷಗಳ ಕಾಲ ಇರಿಸಿ. ಇದರ ನಂತರ ಕೂದಲನ್ನ ಚೆನ್ನಾಗಿ ತೊಳೆಯಿರಿ.